ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಗಾಡೀಲಿ. ಫಸ್ಟ್ ಲಾಗಿನ್ ಆಯಿತು. ಲಾಗಿನ್ ಮಾಡಿಬಿಟ್ಟು ಸೆಕೆಂಡ್ ಲಾಗಿನ್ ಹಾಕಿದ್ರು. 23 ಕಿಲೋಮೀಟ್ರ್ ಆಗೋರೆ ಗೈಸ್. ಸೆಕೆಂಡ್ ಲಾಗಿನು ಹೋಗ್ತಾ ಇದ್ದೀನಿ. ನಾಷ್ಟ ಮಾಡಿಲ್ಲ, ಹೊಟ್ಟೆ ಹಸ್ದೈತೆ, ನಾಷ್ಟ ಮಾಡಬೇಕು. ಪಿಕಪ್ ಹೋಗ್ತಾ ಇದ್ದೀನಿ ಗೈಸ್. ನೆನ್ನೆ ನೈಟು ಮಲ್ಕೊಂಡ್ಬಿಟ್ಟೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್. ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಇವತ್ತು ಸ್ವಲ್ಪ ರೋಡು ಫ್ರೀ ಐತೆ. ಟೈಮ್ ನೋಡಿದ್ರೆ ಆಲ್ರೆಡಿ 8:30 ಹತ್ತಿರ ಆಯ್ತಾ ಬಂದೈತೆ ಗೈಸ್. 23 ಕಿಲೋಮೀಟ್ರ್ 48 ನಿಮಿಷ ತೋರಿಸ್ತೈತೆ. 23 ಕಿಲೋಮೀಟ್ರ್ ಅಂದರೆ ಅದು ಹಿಂಗೆ ಕೇರ್ಪುರ ಮೇಲೆ ಬಳಸ್ಕೊಂಡೋದ್ರೆ 23 ಕಿಲೋಮೀಟ್ರ್. ಇಲ್ಲಿ ಮಾಲ್ತಳ್ಳಿ ಲೆಫ್ಟ್ ತೊಗೊಂಡೋದ್ರೆ ಇಲ್ಲಿಂದ 18 ಕಿಲೋಮೀಟ್ರ್ ಇರ್ಬೋದು. ಬನ್ನಿ ಹೋಗೋಣ. ಫಸ್ಟು ಹೋಗಿ ಎಂಪ್ಲಾಯ್ನ ಪಿಕಪ್ ಮಾಡ್ಕೊಂಡು ಬಂದು ನಾಷ್ಟ ಮಾಡೋಕ್ಕೂ ಟೈಮ್ ಸಿಗೋಲ್ಲ ಗೈಸ್. ಈಗ ಹೋಗ್ತಿರೋದು ನೋಡಿದ್ರೆ ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಕೇಳಿದ್ರೆ ರೂಟ್ಗಳಿಲ್ಲ. ಇವಾಗ ಅದೇ ಇರೋದೇ ಸಜೆಸ್ಟ್ ಮಾಡ್ಕೊಂಡು ಮಾಡೋ ಅಂತ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಹಣೆ ಬರ ಮಾಡಬೇಕು. ಜಸ್ಟ್ ಲಾಗಿನ್ ಆಯಿತು. ನೀರೆಲ್ಲ ಬಿಸಿ ಆಗ್ಬಿಟ್ಟವೆ. ನೀರು ಹಿಡ್ಕೊಬರ್ಬೇಕು ಗೈಸ್. ನೋಡಿ ಗೈಸ್, ನಮ್ಮ ಹೆಣ್ಮಲ್ಗವ್ರಲ್ಲಿ ಏನು ಶಿವ ಏನ್ ಶಿವ ಕಾಡದ್ ಪದೊಳಗೆ ಕಾಡಂದಿ ನೋಡ್ದಂಗ ನೋಡ್ತೀರಾ ಶಿವ? ಬರ್ತಿದ್ದಂಗೆ ಕ್ಯಾಮ್ರಾ ಬರ್ತಿಲ್ಲ. ಚಳಿ ಐತಿಲ್ವಾ? ಏನ್ ಚಳಿ, ಸೆಕೆ ಹೋಗಪ್ಪ. ಸೆಕೆ ಸೆಕೆನಾ? ಇಷ್ಟು ಬಿಸಿಲು ಹೊಡಿತೈತಿ, ಸೆಕೆನಾ ನಿಂಗೆ? ಈಚೆ ಗಡಿ ಹಾಕೋರ ಡ್ಯೂಟಿ ಆಗಿಲ್ವಾ ಈ ವಾರ? ಹಬ್ಬಕ್ಕೆ ಎಲ್ಲೂ ಹೋಗಿಲ್ಲ. ಅದೇಚೆ ಗಾಡಿ ಹಾಕಕ್ಕೆ ಜಾಗ ಬಿಡ್ತಿಲ್ಲ. ಬಾ ಆಯ್ತು. ರೆಡಿ ಬಂದೆ ಗೈಸ್, ಯಾರೋ ಒಬ್ಬ ವಿಡಿಯೋ ಮಾಡಾಕ್ತಾ, ಪೊಲೀಸ್ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತಾ, ಅದು ಫುಲ್ ವೈರಲ್ ಆಗೈತೆ. ಸ್ವಲ್ಪ ವೈರಲ್ ಆಯಿತು. ಅದರಿಂದ ನಮ್ಮ ಟಿ ಟಿಗಳು ಇಲ್ಲಿ ಪಾರ್ಕಿಂಗಲ್ಲಿ, ಅದೇ ನಮ್ಮ ಟಿ ಟಿಗಳು ಇಲ್ಲೆಲ್ಲ ಪಾರ್ಕಿಂಗಲ್ಲಿ ತುಂಬ ಗಾಡಿಗಳು ನಿಂತ್ಕೋತಿತ್ತು. ಇವತ್ತು ನೋಡ್ರಿ, ಅವನು ಯಾರೋ ಒಬ್ಬ ವಿಡಿಯೋ ಮಾಡಿ ಹಾಕಿದ್ದಕ್ಕೆ ಟಿ ಟಿಗಳು ಪಾರ್ಕಿಂಗ್ ಸೆಂಟ್ರಲ್ಲಿ ಡಿವೈಡ್ರ್ ಬೇರೆ ಹಾಕೋದು. ಪಾರ್ಕಿಂಗ್ ಕೊಟ್ಟಿದ್ರು ಗೈಸ್, ಪಾರ್ಕಿಂಗ್ ಕೊಟ್ಟಿದ್ರು. ಅನ್ಯಾಯವಾಗಿ ಅದು ಹೋಯ್ತು. ಯಾರೋ ಒಬ್ಬ ವಿಡಿಯೋ ಮಾಡಿ ಹಾಕಿದ್ದು. ಅದು ಏನು ವಿಡಿಯೋ ಮಾಡಿ ಹಾಕಿದ್ರು, ಅವ್ರಿಗೆ ಏನು ಸಿಕ್ತು ಇದರಿಂದ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಎಷ್ಟು ಟಿ ಟಿ ಗಾಡಿಗಳು ನಿಂತ್ಕೊತಿದ್ದು, ಅಷ್ಟು ಗಾಡಿಗಳು ಒಂದೇ ಒಂದು ಗಾಡಿ ನಿಂತ್ಕೊಳ್ಳೋಕೆ ಬಿಟ್ಟಿಲ್ಲ ಅಲ್ಲಿ. ನಾನು ಡೆಡ್ ಎಂಡಲ್ಲಿದ್ದೀನಿ ಬಾ ಅಂತ ಹೇಳಿದ್ರು ನಮ್ಮ ಇವರೆಲ್ಲ, ನಮ್ಮ ದೀಪಣ್ಣವರೆಲ್ಲ. ಅದಕ್ಕೆ ಡೆಡ್ ಎಂಡ್ಗೆ ಹೋಗ್ತಿದ್ದೀನಿ. ಬರ್ರಿ ಅಲ್ಲಿ ಎಷ್ಟು ಗಾಡಿ ಇದನ್ನು ತೋರಿಸ್ತೀನಿ. ಕಂಪ್ನಿ ಒಳಗಡೆ ಪಾರ್ಕಿಂಗ್ ಕೊಟ್ಟರೆ ಇದೆಲ್ಲ ಆಗೋಲ್ಲ ಗೈಸ್. ನಮ್ಮ ಕಂಪ್ನಿ ಒಳಗಡೆ ಪಾರ್ಕಿಂಗ್ ಕೊಟ್ಟಿಲ್ಲ, ಏನೂ ಇಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು. ಏನೂ ಮಾಡೋಕ್ಕಾಗಲ್ಲ. ಬಿಸಿಲು ಪರವಾಗಿಲ್ಲ ಹಾಕತ್ತಿದ್ದು, ಏನೂ ಮಾಡೋಕ್ಕಾಗಲ್ಲ. ಹಾಕಿದ್ನಾ? ಇಲ್ಲ, ರಿವರ್ಸ್ ಹೊಡ್ಕೊ ಬರ್ರಿ. ಅಲ್ಲೇ ಬ್ಯಾಕ್ ಇವೆಲ್ಲ ಅಲ್ಲಿ ನಿಂತ್ಕೊತಿದ್ ಗಾಡಿಗಳೇ. ನಾವು ಯಾರೋ ಹಬ್ಬ ಮಾಡಿದ್ದಕ್ಕೆ ಎಲ್ಲ ನನ್ನದೇ ಆಕಳ ಥರ ಪರಿಸ್ಥಿತಿ ಆಗ್ಬಿಟ್ಟೈತಿ ನೋಡಿ ಗಾಯ್ಸ್. ನಮ್ಮ ಕರ್ಣ ದೀಪೋಣ ನೋಡ್ರಿ ಇಲ್ಲ ಹಾಕೊಂಡವ್ರೆ. ಇವೆಲ್ಲ ಗಾಡಿಗಳು ಪಂಟ್ರು, ನಮ್ಮ ಕುಳ್ಳೊಂದು ಗಾಡಿ ನೋಡಿ ಗೈಸ್. ಎಲ್ಲ ಅಲ್ಲಿ ನಿಂತ್ಕೊತಿದ್ವು, ಅಲ್ಲಿ ಹಿಂದೆ ನಿಲ್ಸ್ಕೊತಿದ್ದು. ಅಲ್ಲಿ ಬಂದು ಇಲ್ಲಿ ಗಂಟ ಬರೋಂಗೆ ಆಗೋಯ್ತು ಯಾರೋ ಒಬ್ಬ ವಿಡಿಯೋ ಮಾಡಿದ್ದಕ್ಕೆ. ಒಳಗಡೆ ಪಾರ್ಕಿಂಗ್ ಮಾಡ್ಕೋಣ ಬಾಬಯ್ಯ. ಗೈಸ್, ಕಂಪ್ನಿ ಹತ್ರ ಬಂದೆ, ಲಾಗಿನ್ ಮಾಡಿ ಇಲ್ಲಿ ಬಂದೆ. ಪಾರ್ಕಿಂಗ್ ಎಲ್ಲೂ ಸಿಗಲಿಲ್ಲ. ಪಾರ್ಕಿಂಗ್ ಇತ್ತು, ಬಿಸಿಲು ಹೊಡಿತೈತೆ. ನಿನ್ನೆ ಎಲ್ಲ ಮಳೆ ಬಂದೈತೆ, ಮೋಡ ಇದ್ರೂ ಬಿಸಿಲು ಬಂದೈತೆ. ಇವತ್ತು ಫುಲ್ಲ ಮಲಗವನೆ. ವಿಡಿಯೋ ಮಾಡೋಣ ಅಂತ ಬಿಟ್ಟು ಮಲಗವನೆ. ಕೇಳಿದ್ರೆ ಅಂದ್ರೆ ಮಾಡೋಣ ಅಂತಂದ. ಅದಕ್ಕೆ ನಾನು ಏನೇನು ಮಾಡ್ದೆ ಗಾಡಿ ಮಲ್ಕೊಂಡೆ. ವಿಡಿಯೋ ಮಾಡ್ತೀನಿ, ನೋಡೋಣ ಎದ್ಬಿಟ್ಟು ಏನು ಮಾಡೋದು ಅಂತ. ಒಂದು 2-2:30 ಹಿಂಗೆ ಎದ್ಬಿಟ್ಟು ವಿಡಿಯೋ ಮಾಡಬೇಕು. ಟ್ರಾವೆಲ್ಸ್ ವಿಡಿಯೋ ಮಾಡಬೇಕು. ಟ್ರಾವೆಲ್ಸಿಂದ ಪ್ಯಾಕೇಜ್ ಮಾಡಿದ್ದೀವಿ, ಅದು ವಿಡಿಯೋ ಮಾಡಬೇಕು. ವಿಡಿಯೋ ಮಾಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಬೇಕು. ಮಾಡಬೇಕು ಗೈಸ್, ಏನು ಮಾಡೋಕ್ಕಾಗಲ್ಲ. ಎದ್ಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಓಕೆ ಬಾಯ್ ಗಾಯ್ಸ್. ವ್ಲಾಗಿಗೆ ಹೊಸ ಎಂಟ್ರಿ ಬ್ರಾ. ಇಲ್ಲಿ ನೋಡು ಬ್ರಾ,
ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ವ್ಲಾಗ್ ಮಾಡ್ತಿದ್ದೀನಿ ಬ್ರಾ, ಸಪೋರ್ಟ್ ಮಾಡು ಬ್ರಾ. ನಮ್ಮ ಅಣ್ಣ ಹತ್ರ ಸಬ್ಸ್ಕ್ರೈಬ್ ಮಾಡ್ಸು. ಏಯ್ ಅಣ್ಣ ಅಣ್ಣ, ದೀಪಣ್ಣ ಇಲ್ಲಿ ನೋಡೋಣ, ಇಲ್ಲಿ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಇಲ್ಲಾಡ ಬ್ರಾ, ಇಲ್ಲಿ ಏನ್ ಬ್ರಾ ಮರ್ಯಾದನೆ ಕೊಡೋದು? ಹೇಳಿ ಬ್ರೋ, ನಿಮ್ದು ಏನ್ ನಿನ್ ಸಮಸ್ಯೆ? ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ ಬ್ರಾ, ಹೇಳು ಬ್ರಾ. ಸಬ್ಸ್ಕ್ರೈಬ್ ಮಾಡಿ. ಇಲ್ಲಾಡ ಬ್ರಾ, ಇವ್ರೊಬ್ರ ಸೈನ್ರಿ, ಎದೊಳಲ್ಲಿ ಇವರು ಬೇಬಾ, ಇವರು ಡಿಂಕು. ಇವರು ಎದೋಳಣ ಮಲ್ಕೋಬೇಕು ಹೋಗೋರು. ಇವ್ರು ನಮ್ಮ ಅಣ್ಣಂಗೆ ಯಾರನ್ನ ಹೆಣ್ಕೊಡೋರಿದ್ರೆ ಹೇಳಿ, ಆಸಕ್ತಿ ಇರೋರಿಗೆ ನಮ್ಮ ಅಣ್ಣನ ಮಕ್ಕ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಏನೇನೋ ಇದೆ. ಇಲ್ಲ ಇಲ್ಲ ಮಾವ, ಇದೆಲ್ಲ ಹಾಕಲ್ಲ. ಒಬ್ರು ತೀರ್ಕೊಬಿಟ್ಟವ್ರೆ ಗಾಡಿಲಿ. ಹೊಸ ಎಂಟ್ರಿ ಗಾಯ್ಸ್ ಯೂಟ್ಯೂಬ್ಗೆ ಎಲ್ಲ ನೋಡ್. ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ. ಕಾರಣ ಇಲ್ಲಿ ನಿನಗೊಂದು ಹಾಕ್ತೀನಿ, ನರಸಿಂಹರಾಜದ ಅಷ್ಟು ಅಂತ ಬಂದ್ಬಿಟ್ಟು ದೀಪಣ್ಣ ಮಲಗಿದ್ದವನ್ನ ಎಬ್ರಿಸ್ಬಿಟ್ಟು ಚಿತ್ರಹಿಂಸೆ ಕೊಡ್ತಾವ್ರೆ. ಬಾಹುಬಲಿ ಡಿಂಕು ಬೇಬ ಇಬ್ರು ಸೇರಿ. ಇವ್ರು ಯಾರು? ಬಾಹುಬಲಿ ಸ್ಕ್ರೂ ಡ್ರೈವರ್ ನೋಡಿ. ಇದ್ಯಾಕೆ ಇದ್ಯಾಕೆ ಇರೋಣ, ಆಯ್ತು ತೋರ್ಸೋಣ. ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿದ್ದಾರೆ ನೋಡಿ ಗಾಯ್ಸ್, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಇವರಿಬ್ರು ಸೇರಿ ಮಾಡಿರೋದು. ಇದು ಗಾಯ ದೊಡ್ಡ ಗಾಯ ಆಗ್ಬಿಟ್ಟಿದೆ, ಎಲ್ಲ ತೋರ್ಸೋಣ. ರಕ್ತ ಕೆಡಿಕರ್ನ ಕೆಳಗೆ ನಾನ್ ಸಪೋರ್ಟ್ ಕೊಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋ ಇನ್ನೊಂದು ಕೂಡ ಎಲ್ಲ ಇಟ್ಬಿಟ್ಟು ಗಾಯ ಆಗ್ಬಿಟ್ಟಿದೆ. ಮೇನ್ ಕಾರಣ ಇವರೇ. ಬಂದಾಗ ಹಣೆಯಲ್ಲಿ ಕುಂಕುಮ ಇತ್ತು, ಇವಾಗ ಕುಂಕುಮನ ಎಲ್ಲ ಹಾಳು ಮಾಡ್ಬಿಟ್ರು ಇವರಿಬ್ರು ಸೇರಿ. ಗಂಡು ಮುಂಡೆ ಆಗ್ಬಿಟ್ಟವನ ಈಗ. ನಂಬರೇ ಸೇವ್ ಮಾಡಿಲ್ಲ. ನಂಬರೇ ಹೋಗಿ ಬಂದ ಬಾಡಿಗೆ ಸೆಟ್ಲ್ಮೆಂಟ್ ಆಯ್ತದ ಎಲ್ಲ ಬರೋತ್ತದ ಎಲ್ಲ ಕಿತ್ತನೆ ಬಿಟ್ಟಿದ್ದೆ. ಗೈಸ್ ಇಲ್ಲಿ ನೋಡಿ ಗೈಸ್, ಮಖ ತೋರ್ಸಿಲಿ. ಕುಳ್ಳ ಎದ್ದು ಇವಾಗ ಮುಖ ತೊಳಿತಾವನೆ. ಮಚ್ಚ ಒಂದು ಆಯ್ ಮಾಡೋ ನಮ್ಮ ಬ್ಲಾಗರ್ಸ್ಗೆ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಊಟಕ್ಕೆ ಹೋಯ್ತಿದ್ದೀವಿ ಗೈಸ್. ನಮ್ಮ ಪಂಟ್ರ ನೋಡಿ ಗೈಸ್, ಇವತ್ತೆಲ್ಲ ಎಷ್ಟು ಜನ ಸೇರಿದ್ದೀವಿ ಅಂದ್ರೆ ಜನ ಸಾಗರ. ಹಿಡ್ಕೊಂಡವ್ರೆ ಆದ್ರೂ ಕೂಡ ಹೋಗ್ತಾನೆ ಅವನಂತೆ ಆಟೋ ಲೈಟ್ ಇದ್ರ ಊಟಕ್ಕೆ ಹೋಯ್ತಿದ್ದೀವಿ ಗೈಸ್. ಊಟಕ್ಕೆ ಹೋಗ್ತಿದ್ದೀವಿ. ಊಟ ಆದ್ಮೇಲೆ ಸಿಗ್ತೀನಿ ಗೈಸ್. ನೀರೆಲ್ಲ ನೋಡಿ ಗೈಸ್, ಇರೋದೇ ಹಿಂಗೆ ಹೊಸ್ದಾಗಿ ಬಂದಿರೋ ಮಾಡ್ಲಿದ್ದು ಬದನೆಕಾಯಿ. ನೋಡಿ ಗೈಸ್, ಕ್ಯಾಪ್ ಹೊಡೆದೋಗಿತ್ತು, ರೆಡಿ ಮಾಡೋರೆ. ಏನಂತ ಏನ್ರಾ ಮಾತಾಡು ಬ್ರೋ. ಈಗ ಎರಡು ಮಾತಾಡು. ಸರಿ ಆಯ್ತು, ನಿನ್ನ ಅನಿಸಿಕೆ ಎರಡು ಮಾತಾಡು. ಇರೋ ನಾನು ಬರ್ತೀನಿ ಜೊತೆ, ನಿನಗೆ ಭಯ ಆಗ್ಬಾರ್ದಂತ. ನಿನ್ನ ಅನಿಸಿಕೆ ಎರಡು ಮಾತಾಡಾಯ್ತು. ಏನ್ ಮಾತಾಡ್ಬೋದು? ಏನಾದ್ರು ಒಂದ್ ಹೇಳು. ಇದು ಹಾಕ್ತೀನಿ ನೋಡಿ. ಏಯ್ ಬ್ರೋ, ಬಾಬ್ರ ಇಲ್ಲಿ ಮಾರ್ಕ್ ತೋರ್ಸು ಬ್ರೋ. ಇರೋ ಬ್ರೋ. ಅಪ್ಪ ಕೆಂಪ್ಗೆ ಊಟ ಮಾಡ್ತಿದ್ದೀವಿ ಗೈಸ್. ದೀಪಣ್ಣ, ನಮ್ಮ ಪಂಟ್ರು, ನಮ್ಮ ಗಣೇಶಣ್ಣ, ಇವರು ಎಲ್ಲ ಊಟ ಮಾಡ್ತಿದ್ದೀವಿ ಗೈಸ್. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದ್ರೆ ಅನ್ನದಾತ ಅಂತ. ಬಂದವ್ರಿಗೆ ಹೊಟ್ಟೆ ತುಂಬಾ ಎಣ್ಣೆ ಜೊತೆ ಊಟನೂ ತಿನ್ಸ್ ಕಳಿಸ್ತೀನಿ. ಗೈಸ್ ಖಾರ ತಿಂದು ಕಣ್ಣಲ್ಲಿ ನೀರು ಹಾಕ್ತವನೆ ಎಲ್ಲ ಗೈಸ್, ಕಣ್ಣಲ್ಲಿ ನೀರು ಬರ್ತಾವ ನೋಡಿ. ಖಾರ ತಿಂದಿರೋದಲ್ಲಪ್ಪ, ನೆತ್ತಿಗೆ ಹತ್ತಿರೋದು. ನಮ್ಮ ದೀಪಣ್ಣ ತಟ್ಟೆನೆ ಖಾಲಿ ಮಾಡ್ಬಿಟ್ಟಲೆ. ಬಲಿಕ ಬಕ್ರ ಗೈಸ್. ಗೈಸ್ ಜಸ್ಟ್ ಊಟ ಎಲ್ಲ ಮಾಡ್ಕೊಂಬಂದು ನಮ್ಮ ಕುಳ್ಳ ಅವನ ಗಾಡೀಲಿ ಏರ್ ಓಡ್ಸಕ್ಕೆ ಅಂತ ಹೋಯ್ತಾನೆ. ಹಿಂದಗಡೆ ಬ್ಯಾಕ್ ಸೈಡ್ ಏರ್ ಕಡಿಮೆ ಐತೆ, ಏರ್ ಓಡ್ಸಕ್ಕೆ ಅಂತ ತಗೊಂಡೋಯ್ತಾನ ಗಾಡಿನ. ಸಿಕ್ಕಾಪಟ್ಟೆ ಸೆಕೆ ಗೈಸ್, ಸಿಕ್ಕಾಪಟ್ಟೆ ಸೆಕೆ ಆಗ್ತೈತೆ. ಮಧ್ಯಾಹ್ನ ವಿಡಿಯೋ ಮಾಡೋಣ ಅಂದರೆ ಇವಾಗ ಹೇಳ್ತವನೆ, ವಿಡಿಯೋ ಮಾಡೋಣ ಕಣ ಬಾರ, ಈಗ ಹೋಗಿ ಪಾರ್ಕಿಂಗಲ್ಲಿ ಅಂತ.
ನೋಡಿ ಏರ್ ಹೊಟ್ಟಕ್ಕೆ ಅಂತ ಒಂದು ಗಾಯ್ಸ್. ಈಗ ಜಸ್ಟ್ ಮನೆಗೆ ಬಂದೆ. ನಮ್ಮಮ್ಮ ಹೂವು ಕಟ್ತವ್ರೆ ಗೈಸ್. ಅಮ್ಮ ಏನು ಹೂವು ಕಟ್ತಿದ್ದೀಯ ಈಗ? ನಾಳೆ ಹಬ್ಬಕ್ಕ ಗೈಸ್, ನಾಳೆ ಹಬ್ಬ. ನಮ್ಮ ಮನೇಲಿ ನೋಡಿದ್ರೆ ಕರೆಂಟೇ ಇಲ್ಲ. ಅದು UPS ಚಾರ್ಜರ್ ಲೈಟ್ ಆನ್ ಮಾಡೋರೆ. ನಮ್ಮ ಮೇಡಮ್ ಅವರು ದೋಸೆ ಹಾಕ್ತವ್ರೆ, ಮೊಟ್ಟೆ ದೋಸೆ ಹಾಕ್ಬಿಟ್ಟವ್ರೆ ಗೈಸ್. ಮೊಟ್ಟೆ ದೋಸೆ ಏನು ಹೇಳ್ತೀಯ? ಏನು ಹೇಳಲ್ಲ ಚಿನ್ನ, ಏನು ಹೇಳಪ್ಪ? ನಿನ್ ಖುಷಿನೇ ನನ್ನ ಖುಷಿ ಬಂಗಾರ. ಆಯಿತು ಸರಿ, ಓಕೆ. 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋಣ, 20 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾರೆ ಗೈಸ್ ಇವರು. ಏನಪ್ಪ ಅಪ್ಪ ದೋಸೆ ತಿನ್ಬಾರಪ್ಪ. ಹಾಂ ಯಾಕೆ? ನಾ ಅಪ್ಪ ಗುಮ್ಮ ಕೂತಂಗೆ ಕೂತದೆ ಗಾಯ್ಸ್. ಹಾಂ ಇದು ಹೆಂಗೆ ಹಾಕ್ಲ ಅದಕ್ಕೆ. ದೋಸೆ ತಿನ್ನಲ್ವಾ? ಏನಕ್ಕೆ ಇಲ್ಲಿ ಕೂತಿರೋದಂದ್ರೆ ನಮ್ಮ ಮನೇಲಿ ನೆಟ್ವರ್ಕು ಇಲ್ಲಿ ಮಾತ್ರ ಚೆನ್ನಾಗಿ ಸಿಗೋದು, ಅದಕ್ಕೋಸ್ಕರ ನಾವು ಅಪ್ಪ ಇಲ್ಲಿ ಕೂತಿದ್ದೆ ಗೈಸ್. ಗೈಸ್ ಹೊಟ್ಟೆ ಹಸ್ತೈತೆ. ನಮ್ಮ ಮೇಡಮ್ ಅವರು ಮೊಟ್ಟೆ ಹೊಡಿತಾರೆ. ಏನಕ್ಕಿದು? ಇನ್ನೊಂದು ದೋಸೆ ಹಾಕಕ್ಕೆ. ಇನ್ನೊಂದು ದೋಸೆ ಹಾಕಿ ನಿನಗ? ನನಗ? ಸರಿ ಆಯ್ತು, ಹಾಕ್ಕೊಡು. ಈ ಸಾಂಬಾರು ಹಾಕಿದಕ್ಕೆ